ಚಳ್ಳಕೆರೆಯಲ್ಲಿ ನಡೆದ ಸಾಮೂಹಿಕ ನಿಕಾಹ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸಮಾಜದಲ್ಲಿ ಸೌಹಾರ್ದತೆ, ಸಹಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ಬಲಪಡಿಸುವ ಉದ್ದೇಶದಿಂದ ಜಾಮಿಯಾ ಮಸೀದಿ ಚಳ್ಳಕೆರೆ ಹಾಗೂ ಬೈತುಲ್ಲಾ ಮಾಲ್ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಭಾಗವಹಿಸಿ ನವ ದಂಪತಿಗಳಿಗೆ ಶುಭ ಹಾರೈಸಿ ಆಶೀರ್ವದಿಸಿದರು. ಇಂತಹ ಸಾಮಾಜಿಕ ಕಾರ್ಯಗಳು ಸಮಾಜದ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ಬೈತುಲ್ ಮಾಲ್ ಸಮಿತಿಯ ನವ ದಂಪತಿಗಳಿಗೆ ಅಗತ್ಯವಿರುವ ವಿವಿಧ ಉಡುಗೊರೆ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಿಸಿದ್ದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಯಾಕೂಬ್ ಅಲಿ, ಸಿಎಸ್ ಸದಸ್ಯರಾದ ಕಲೀಫುಲ್ಲಾ ಮುಜಿಬುಲ್ಲಾ, ರಾಜಾ ತೌಸಿಫ್ ಅಹಮದ್, ದಾದಾಫಿರ್ ಮುಸ್ತಾನ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಬೈತುಲ್ ಮಾಲ್ ಸಮಿತಿಯ ಅಧ್ಯಕ್ಷ ವಲಿಯುಲ್ಲಾ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿತ್ತು. ಸಾಮಾಜಿಕ ಕಳಕಳಿ, ಧಾರ್ಮಿಕ ಮೌಲ್ಯಗಳು ಹಾಗೂ ಸೇವಾ ಮನೋಭಾವದ ಸಮನ್ವಯವಾಗಿ ನಡೆದ ಈ ಸಾಮೂಹಿಕ ನಿಕಾ ಕಾರ್ಯಕ್ರಮ ಚಳ್ಳಕೆರೆ ಕ್ಷೇತ್ರದಲ್ಲಿ ಮಾದರಿ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ನವ ದಂಪತಿಗಳಿಗೆ ಉಚಿತ ಉಡುಗೊರೆಗಳನ್ನು ನೀಡಿ ಸಮಾಜ ಸೇವೆಯ ಮೂಲಕ ಬೈತುಲ್ ಮಾಲ್ ಸಮಿತಿಯ ಎಲ್ಲಾ ಸಮುದಾಯಗಳಿಗೆ ಮಾದರಿಯಾಗಿದೆ ಎಂದು ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಚಳ್ಳಕೆರೆ. ಸಾಮೂಹಿಕ ಮದುವೆಯ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಮದುವೆಯಾದಂಥ 6 ಜೋಡಿ ವಧುವರರು ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ 2 ಮಸೀದಿ, ಜಾಮಿಯಾ ಮಸೀದಿ ಗ್ರಾಮೀಣದಲ್ಲಿ ಅಂಗದಲ್ಲಿ ಇರ್ತಕ್ಕಂಥ ಬೈತುಲ್ ಮಾಲ್ ಸಮಿತಿಯವರು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿದ್ದಾರೆ. ಯಾಕೂಬಾಲಿಯವರು, ಜೊತೆಗೆ ಇನ್ನೊಬ್ಬರು ವಲಿಯುಲ್ಲಾ ಅವರು ಮತ್ತು ಅವರೆಲ್ಲ ಪದಾಧಿಕಾರಿಗಳು ಇದಕ್ಕೆ ಕಾರಣ ಆಗಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಮಾಡಿ ಸಮಾಜದ ಎಲ್ಲ ಹಿರಿಯ ಎಲ್ಲ ಇವರ ಮುಖಂಡರಿಗೆ ವಿಶೇಷವಾಗಿ ಇಂಥ ಸಾಮೂಹಿಕ ವಿವಾಹ ಸಮಾಜದ ಸರಳವಾದ, ವಿಶೇಷವಾಗಿ ಬಡವರು ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮಕ್ಕೆ ಒಂದು ಸರಳತೆಯನ್ನು ಬೆಳೆಯುವಂಥ ಆಗಿದೆ. ಜೊತೆಗೆ ಕಮಿಟಿಯವರು ಯಾಕೂಬಾಲಿಯವರು ಮತ್ತು ಅವರ ಅಂಗದಂಥ ಕಮಿಟಿ ಏನಿದೆ ಇಂಥ ಒಂದು ಮದುವೆ ಸೇರಿ ಇನ್ನೊಂದು ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಖಂಡಿತವಾಗಲು ಅವರ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಮುಂದುವರಿಸಿ ವಿಶೇಷವಾಗಿ ಮುಸ್ಲಿಂ ಜನಾಂಗದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರಿಗೆ ಎಲ್ಲ ಅನುಕೂಲಗಳನ್ನು ಮಾಡಲಿಕ್ಕೆ ಏನು ಸಹಾಯ ಆಗುತ್ತದನ್ನು ಮಾಡಲಿಕ್ಕೆ ಒಬ್ಬೊಬ್ಬರನ್ನು ಸೇರಿಸಿದ್ದಾರೆ. ಅವರು ಇವತ್ತು ಹೊಸ ಜೀವನಕ್ಕೆ ಕಾರಣಾಗ್ತಾರೆ. ಅವರು ಒಟ್ಟಾರೆಯಾಗಿ ಮದುವೆಯನ್ನು ಬಹಳಷ್ಟು ಮುಖ್ಯ ಜೀವನದಲ್ಲಿ ನಮಗೆ ಮತ್ತು ವಿವಾಹ ಮಾಡಲಿಕ್ಕೆ ಆದಷ್ಟು ಸೌಕರ್ಯಕ್ಕೆ ಹೊಂದಿಕೊಂಡು ಬಹಳ ಜೀವನದಲ್ಲಿದ್ದು ನಾವು ಸಮಯ ಜೊತೆಗೆ ನಾವು ಮಾಡಬೇಕು.